ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ. ಲೆಜೆಂಡ್ಸ್ ಆಫ್ ಸ್ಯಾಂಡಲ್ವುಡ್. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನೀವಿದ್ದೀರಪ್ಪ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಈಗ 3 ಸುಲಭ ಹಂತಗಳಲ್ಲಿ ಬೆಳೆ ವಿಮೆಯನ್ನ ಪಡೆಯಿರಿ. ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡಿಗರು ಅಂದರೆ ಯಾರು? ಕ್ರಿಸ್ತಪೂರ್ವ 4 ಲಕ್ಷ ವರ್ಷಗಳ ಹಿಂದಿನಿಂದ ಕರ್ನಾಟಕದಲ್ಲಿ ಜನವಸತಿ ಇತ್ತು ಅಂತ ಗೊತ್ತಾಗಿದೆ. ಆದರೆ ಅವರು ಯಾರು? ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮೊದಲು ಬಂದವರು ನೆಗ್ರಿಟೋ ಬುಡಕಟ್ಟಿನವರು ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅದಾದ ನಂತರ ಆಸ್ಟ್ರಲಾಯ್ಡ್ ಬುಡಕಟ್ಟಿನವರು ಕರ್ನಾಟಕದ ಈ ಪ್ರದೇಶದಲ್ಲಿ ಬಂದು ಇಲ್ಲಿದ್ದ ಜನರ ಜೊತೆ ಸೇರಿದ್ರಂತೆ. ಆ ಜನಾಂಗದ ಲಕ್ಷಣಗಳನ್ನು ಒಳಗೊಂಡಂಥವರು ಇವತ್ತು ಕರ್ನಾಟಕದಲ್ಲಿ ಇರುಳರು, ಸೋಲಿಗರು, ಕೊರಗರು ಮುಂತಾದ ಆದಿವಾಸಿಗಳ ರೂಪದಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಇವರು 2ನೆಯ ಬಾರಿಗೆ ಬಂದವರು. 3ನೆಯ ಬಾರಿಗೆ ಬಂದವರು ಮೆಡಿಟರೇನಿಯನ್ ಪ್ರದೇಶದ ಜನ. ಬಹುಶಃ ಇವರು ದ್ರಾವಿಡರಾಗಿರಬೇಕು. ಯಾಕಂದರೆ ದ್ರಾವಿಡ ಭಾಷೆಗಳು ಈ ಮೆಡಿಟರೇನಿಯನ್ ಪ್ರದೇಶದಲ್ಲೂ ಸಹ ಇವತ್ತು ನೋಡಬಹುದು. ವಾಯುವ್ಯ ಭಾರತದ ಮೂಲಕ ಕರ್ನಾಟಕಕ್ಕೆ ಬಂದಿರಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಕ್ರಿಸ್ತಪೂರ್ವ 2000 ಹೊತ್ತಿಗೆ ಮಧ್ಯ ಏಷ್ಯಾದಿಂದ ಹೊರಟು ವಾಯುವ್ಯ ಭಾರತದ ಮೂಲಕ ಕಕೇಶಿಯನ್ ಜನ ಬಂದಿರಬೇಕು. ಹೀಗೆ 4 ಮೂಲದ ಜನ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಬಂದು ಇಲ್ಲಿನ ಕನ್ನಡಿಗರನ್ನು ರೂಪಿಸಿರಬೇಕು ಅಂತ ಹೇಳ್ತಾರೆ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿ ಅವರು ನಮ್ಮ ಕರ್ನಾಟಕ ಎನ್ನುವ ಈ ಒಂದು ಪುಸ್ತಕದಲ್ಲಿ. ನಮ್ಮ ಕರ್ನಾಟಕದ ಬಗ್ಗೆ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡುವಂಥ ಪುಸ್ತಕ. ಹಾಗಾಗಿ ಶ್ರೀಸಾಮಾನ್ಯರನ್ನು ಕುರಿತು ಬರೆದ ಈ ಪುಸ್ತಕವನ್ನು ಒಮ್ಮೆ ಖಂಡಿತ ನಾವು ನೋಡಬಹುದು. 2 ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಮೊದಲ ಭಾಗದಲ್ಲಿ ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿ, ಭೂವಿಕಾಸ, ಮೇಲ್ಮೈ ಲಕ್ಷಣ ಇವೆಲ್ಲ ಹೇಳಿ, ಆನಂತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಾಂಗಗಳು ಎಲ್ಲಿಂದ ಬಂದರು, ಯಾವಾಗ ಬಂದರು, ಈಗ ಯಾವ ರೂಪದಲ್ಲಿ ಅವರಿದ್ದಾರೆ ಇದೆಲ್ಲ ಹೇಳಿ, ಆನಂತರ ಕರ್ನಾಟಕದ ಪರಂಪರೆ, ಕುಂತಲ, ಮಹಿಷಮಂಡಲ ಕರ್ನಾಟಕ ಇವೆಲ್ಲವೂ ಸಹ ಇವತ್ತಿನ ಕರ್ನಾಟಕದಲ್ಲಿ ಅಡಕವಾಗಿದೆ. ಇವೆಲ್ಲವೂ ಹೇಗೆ ಅಖಂಡ ಕರ್ನಾಟಕವಾಗಿ ಪರಿವರ್ತನೆ ಆಯಿತು, ಹೀಗೆ ಸಮಗ್ರ ಮೂಲಗಳಿಂದ ಈ ಕನ್ನಡ ಕರ್ನಾಟಕದ ಮೂಲವನ್ನು ಸಂಗ್ರಹಿಸಿ ನಮಗಾಗಿ ಕೊಟ್ಟಿದ್ದಾರೆ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿ ಅವರು. ಹಾಗಾಗಿ ನಮ್ಮ ಬಗ್ಗೆ ಒಂದಷ್ಟು ತಿಳ್ಕೋಬೇಕು ಅಂತ ಆಸೆ ಇದ್ದರೆ ನಮ್ಮ ಕರ್ನಾಟಕ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿ ಬರೆದಂಥ ಈ ಪುಸ್ತಕವನ್ನು ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ದಯಾನಂದ ಮೂರ್ತಿ, ಬೆಂಗಳೂರಿನ ಯಶವಂತಪುರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಓದುವುದು. ದಯಾನಂದ ಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ಇಂದಿರಾ ಶಾಂತಕುಮಾರ್ ಅಂದ್ಬಿಟ್ಟು ಸದಾಶಿವನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಸಂಗೀತ ಮತ್ತು ಸಮಾಜ ಸೇವೆ ಮಾಡೋದು, ಮತ್ತು ತಟ್ಟಂತ ಹೇಳೋದು
ಅದು ತಪ್ಪಿಸೋದಿಲ್ಲ, ಯಾವಾಗಲೂ ನೋಡ್ತೀನಿ. ಪೇಪರ್ ಓದೋದು ಸರ್. ಬಹಳ ಸಂತೋಷ ಇಂದಿರಾ ಅವರೇ. ನಮಗಾಗಿ ಒಂದು ವಚನವನ್ನು ಹಾಡ್ತೀರಾ? ಹ್ಞೂ ಸರ್, ಹಾಡ್ತೀನಿ ಸರ್. ದಯವಿಟ್ಟು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ. ಉರಿವ ಕೆಂಡದ ಮೇಲೆ ಇಂದಿರಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು ಮಲ್ಲೇಶಪ್ಪ ನಾಗಪ್ಪ ಕುಂಬಾರ್. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುನ್ ಗ್ರಾಮದವನು. ಈಗ ಅದು ಮಲಪ್ರಭಾ ನದಿಗೆ ಮುಳುಗಡೆಯಾಗಿದ್ದರಿಂದ ಅದೇ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ವಾಸವಾಗಿದ್ದೇವೆ. ನಾನು ಸರ್ಕಾರಿ ಇಲಾಖೆಯಲ್ಲಿ 37 ವರ್ಷ ಸರ್ವಿಸ್ ಮಾಡಿ ನಿವೃತ್ತಿಯಾಗಿದ್ದೇನೆ. ನಾನು ಕಥೆ ಕವನಗಳನ್ನೇ ಎಲ್ಲ ಬರೀತೇನೆ ಸರ್. ತುಂಬಾ ಸಂತೋಷ ಮಲ್ಲೇಶಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನ ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ನನಸಾದ ಕನಸು, ನನ್ನ ಅಮೆರಿಕ ಪ್ರವಾಸ ಕಥನ. TR ವರದರಾಜನ್ ಬರೆದಿರುವಂಥದ್ದು ನಮ್ಮ ಮೊದಲ ಪ್ರಶ್ನೆ. ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಮೈಸೂರಿನ ಕೃಷ್ಣಶಿಲೆಯ ನಂದಿಯು ಉತ್ತರ ಭಾರತದ ಯಾವ ಪುಣ್ಯಕ್ಷೇತ್ರಕ್ಕೆ ರವಾನೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಅಮರನಾಥ್, ಕೇದಾರನಾಥ್, ಪಶುಪತಿನಾಥ್, ಪ್ರಯಾಗ್. ಮೊದಲಿಗೆ ಮಲ್ಲೇಶಪ್ಪ, ಆನಂತರ ಇಂದಿರಾ. ಅಮರನಾಥ್ ಆಯ್ಕೆ 1. ಇಂದಿರಾ? ಕೇದಾರ್ನಾಥ್ ಸರ್. ಕೇದಾರನಾಥ್ ಆಯ್ಕೆ 2. ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ಅಮರನಾಥ್ ಆಗಿತ್ತು. ಈ ಉತ್ತರವನ್ನ ಮಲ್ಲೇಶಪ್ಪ ಅವರು ಕೊಟ್ಟಿದ್ದಾರೆ. ನನಸಾಗದ ಕನಸು ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಹತ್ರ ಇದೆ ಅಮರನಾಥ್ ಗುಹೆ. ಸಮುದ್ರ ಮಟ್ಟದಿಂದ ಸುಮಾರು 13,000 ಅಡಿಗಳ ಎತ್ತರದಲ್ಲಿ ಇದೆ ಇದು. ಶಿವ, ಪಾರ್ವತಿ, ಗಣೇಶ ಮೂವರೂ ಸಹ ಈ ಹಿಮರೂಪದ ಮೂರ್ತಿಯನ್ನ ನಾವು ನೋಡಬಹುದು. ರಾಜತರಂಗಿಣಿಯಲ್ಲಿ ಮೊದಲ ಬಾರಿಗೆ ಉಲ್ಲೇಖ ಕಂಡುಬರುತ್ತೆ. ಈ ಒಂದು ಆಲಯದ ಮುಂಭಾಗದಲ್ಲಿ ಈಗ ನಂದಿಯನ್ನ ಸ್ಥಾಪಿಸ್ತಾ ಇದ್ದಾರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಈ ಒಂದು ಶಿಲ್ಪವೇನಿದೆ ಅದು ಅಮರನಾಥಕ್ಕೆ ಈಗಾಗಲೇ ರವಾನೆಯಾಗಿದೆ. ಭಾರತ ದೇಶದಲ್ಲಿ ಅನೇಕ ಪುಣ್ಯ ಸ್ಥಳಗಳಲ್ಲಿ ಇರತಕ್ಕಂಥ ಮೂರ್ತಿಗಳನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಅವರು ನಮ್ಮ ಕನ್ನಡಿಗರು ಅನ್ನೋದನ್ನ ನಾವು ಹೆಮ್ಮೆ ಪಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಲರ್ ಸೊಸೆ. ಸುಧಾಮೂರ್ತಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ತಂಬಾಕು ಉತ್ಪನ್ನಗಳ ಗುಟ್ಕಾ, ಪಾನ್ ಮಸಾಲ ಇತ್ಯಾದಿಗಳ ಉತ್ಪಾದನೆ, ಮಾರಾಟ ಹಾಗೂ ವಿತರಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿಷೇಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಛತ್ತೀಸ್ಗಢ, ಕೇರಳ, ತೆಲಂಗಾಣ, ಗುಜರಾತ್. ಇಂದಿರಾ ಮೇಡಮ್. ತೆಲಂಗಾಣ ಸರ್. ತೆಲಂಗಾಣ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ದಯಾನಂದ್. ಕೇರಳ ಆಯ್ಕೆ 2. ಸರಿಯಾದ ಉತ್ತರ ಈಗ ಬಂತು. ತೆಲಂಗಾಣ ಸರಿಯಾದ ಉತ್ತರ. ಇಂದಿರಾ ಅವರು ಈ ಉತ್ತರ ಕೊಟ್ಟಿದ್ದಾರೆ.
ಡಾಲರ್ ಸೊಸೆ ಎನ್ನುವ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮೇ 24, 2024ರಿಂದ 1 ವರ್ಷದವರೆಗೆ ಈ ತಂಬಾಕು ಉತ್ಪನ್ನಗಳನ್ನು ತೆಲಂಗಾಣ ರಾಜ್ಯದಲ್ಲಿ ಮಾರಾಟ ಮಾಡೋ ಹಾಗಿಲ್ಲ, ಉತ್ಪಾದನೆ ಮಾಡೋ ಹಾಗಿಲ್ಲ, ವಿತರಣೆಯ ಪ್ರಶ್ನೆಯಂತೂ ಬರೋದೇ ಇಲ್ಲ. 100ಕ್ಕೆ 100ರಷ್ಟು ನಿಷೇಧ ಆಗಿದೆಯಂತೆ. ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ ತೆಲಂಗಾಣದವರು. ಇದರ ತಂಬಾಕಿನ ದುಷ್ಪರಿಣಾಮಗಳು ಏನಿದೆ ಅದರ ಪರಿಪೂರ್ಣ ಮಾಹಿತಿಯನ್ನು ಈ 1 ವರ್ಷದ ಅವಧಿಯಲ್ಲಿ ಜನರಿಗೆ ತಿಳಿಸಬೇಕು ಅಂತ ಹೇಳಿ ನಾನಾ ಕಾರ್ಯಕ್ರಮಗಳನ್ನು ಆ ರಾಜ್ಯ ಆಯೋಜಿಸಿಕೊಂಡಿದೆ. ಅಲ್ಲಿ ಯಶಸ್ವಿ ಆಯಿತು ಅಂದರೆ ಬಹುಶಃ ಇತರ ರಾಜ್ಯಗಳಿಗೂ ಸಹ ಈ ಒಂದು ಯೋಜನೆ ಜಾರಿಯಾಗಬಹುದು. ಮುಂದಿನ ಪುಸ್ತಕ ಸಂತ ಕಬೀರ್ ದಾಸ್ ತತ್ವ ಸಿದ್ಧಾಂತಗಳು, MS ದಾಶ್ಯಾಳ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಪ್ರತಿಶತ 100ರಷ್ಟು ಪ್ರಕೃತಿಯಲ್ಲಿ ಸಹಜವಾಗಿ ಲಯವಾಗಬಲ್ಲ ಪೆನ್ನುಗಳನ್ನು ಯಾವ ದೇಶವು ಸಿದ್ಧಪಡಿಸಿದೆ? ಆಯ್ಕೆಗಳನ್ನು ನೋಡೋಣ. ಭಾರತ, ಬ್ರಿಟನ್, ಚೀನಾ, ಅಮೆರಿಕ. ಮೊದಲಿಗೆ ಮಲ್ಲೇಶಪ್ಪ, ಆನಂತರ ದಯಾನಂದ್. ಬ್ರಿಟನ್ ಯಾವ್ದು ಸರ್? ಬ್ರಿಟನ್ ಸರ್. ಬ್ರಿಟನ್ ಆಯ್ಕೆ 2. ದಯಾನಂದ್. ಚೀನಾ. ಚೀನಾ ಆಯ್ಕೆ 3. ಸರಿಯಾದ ಉತ್ತರ ಭಾರತ. ಭಾರತ ತಯಾರಿಸಿದೆ. ನೋಡಿ, ಡಾಟ್ ಪೆನ್ಗಳು ಬಂದ ಮೇಲೆ, ಈ ಬಾಲ್ ಪೆನ್ಗಳು ಬಂದ ಮೇಲೆ ಮಾಲಿನ್ಯ ಎಷ್ಟು ಮಟ್ಟಿಗೆ ಹೆಚ್ಚಿತು. ಅದಕ್ಕೆ ಮೊದಲು ಇದ್ದದ್ದು ಇಂಕ್ ಪೆನ್. ಇಂಕ್ ಪೆನ್ನಲ್ಲಿ ಬಿಸಾಕುವಂಥ ವಸ್ತುಗಳು ಬಹಳ ಕಡಿಮೆ. ಪ್ರತಿ ಸಲ ತೊಳೆದು ಇಂಕನ್ನು ಹಾಕ್ತಾ ಇದ್ದರೆ ಸಾಕು. ಆದರೆ ಈ ಡಾಟ್ ಪೆನ್ಗಳ ಕತೆ ಏನಾಗಿದೆ ಅಂದರೆ, ಒಂದು ಸಲ ಬಳಸಿದ ಮೇಲೆ ಒಳಗೆ ಇರತಕ್ಕಂಥ ರೀಫಿಲ್ಲನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂಥ ಡಾಟ್ ಪೆನ್ಗಳೇ ಹೆಚ್ಚಾಗಿದೆ. ಒಂದು ಸಲ ಬಳಸಿ ಎಸೆಯುವಂಥ ಪೆನ್ನುಗಳು. ಸಾಮಾನ್ಯವಾಗಿ ಈ ಪೆನ್ನುಗಳನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಬಿಸಾಕಿದಾಗ ಈ ಪ್ಲಾಸ್ಟಿಕ್ ಏನಾಗುತ್ತೆ? ಪ್ರಕೃತಿಯಲ್ಲಿ ಹಾಗೇ ಉಳಿಯುತ್ತೆ, ಮಾಲಿನ್ಯವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಭಾರತದಲ್ಲಿ ಈಗ ಸೌರಭ್ H. ಮೆಹ್ತಾ ಅಂತಕ್ಕಂಥ ಓರ್ವ ವ್ಯಕ್ತಿ, ಆತ ನೋಟ್ ಅಂತಕ್ಕಂಥ ಒಂದು ಹೊಸ ನಮೂನೆಯ ಪೆನ್ನು, ಅಂದರೆ ನೋ ಅಫೆನ್ಸ್ ಟು ಅರ್ತ್ ಎನ್ನುವ ಅರ್ಥ ಬರುವ 4 ಅಕ್ಷರಗಳಿಂದಾದ ನೋಟ್ ಅನ್ನೋ ಶಬ್ದ. ಈ ಕಾಗದವನ್ನೆಲ್ಲ ಬಳಸಿ ಎಸೆದೇವಲ್ವಾ, ಆ ಕಾಗದವನ್ನೇ ತಗೊಂಡು ಅದನ್ನು ಮರುಪರಿಷ್ಕರಿಸಿ ಅದರಿಂದಲೇ ಪೆನ್ನುಗಳನ್ನು ತಯಾರು ಮಾಡಿ ಇವತ್ತು ಕೊಡ್ತಾ ಇದ್ದಾರೆ. ವಿಷರಹಿತ ಇಂಕನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಡಾಟ್ ಪೆನ್ನಲ್ಲಿ ಆ ಮುಖ ಇರುತ್ತಲ್ಲ, ಮುಖಭಾಗ ಎಲ್ಲಿ ಗುಂಡು ಇದ್ದು ತಿರುಗುತ್ತಾ ಇದ್ದು ಆ ಶಾಯಿಯನ್ನು ಹರಿಯೋದಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ, ಆ ಲೋಹದ ಭಾಗವನ್ನು ಹಾಕಬಹುದು, ತೆಗಿಬಹುದು. ಆ ರೀತಿಯಾದ ಪೆನ್ನನ್ನು ಇವತ್ತು ರೂಪಿಸಿದಾರಂತೆ. ಯಾಕಂದರೆ ಪ್ರತಿ ವರ್ಷ ನಮ್ಮ ಭೂಮಿಯ ಮೇಲೆ 50 ಬಿಲಿಯನ್ ಪೆನ್ನುಗಳು, 50 ಬಿಲಿಯನ್ ಪ್ಲಾಸ್ಟಿಕ್ ಪೆನ್ನುಗಳು ಇವತ್ತು ಕಸವನ್ನು ಸೇರ್ತಾ ಇದೆ. ಅದಷ್ಟನ್ನು ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯವಾಯಿತು ಅಂದರೆ ಮಾಲಿನ್ಯ ತುಂಬ ಕಡಿಮೆಯಾಗುತ್ತೆ. ಈ ಒಂದು ಪ್ರಯತ್ನದಲ್ಲಿ ಭಾರತ ಮೊದಲ ಹೆಜ್ಜೆ ಇಟ್ಟಿರೋದು ಶ್ಲಾಘನೀಯವಾದದ್ದು. ಮುಂದಿನ ಪುಸ್ತಕ ಡಾಕ್ಟರ್ C. ಚಂದ್ರಪ್ಪ ಅವರು ಬರೆದ ಹುತಾತ್ಮ ರಾಜಕುಮಾರ ಭಗತ್ ಸಿಂಗ್ ಎನ್ನುವ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: PM ವಾಣಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಉಚಿತ ಲ್ಯಾಪ್ಟಾಪ್, ಹೈಸ್ಪೀಡ್ ಇಂಟರ್ನೆಟ್, 5G ಮೊಬೈಲ್ ನೆಟ್ವರ್ಕ್. ಮಲ್ಲೇಶಪ್ಪ ಮತ್ತು ಇಂದಿರಾ. ಸ್ಪೀಡ್ ಇಂಟರ್ನೆಟ್ ಸರ್. ಆಯ್ಕೆ 2. ಇಂದಿರಾ. ಮೊಬೈಲ್ ನೆಟ್ವರ್ಕ್ ಸರ್. 5G ಮೊಬೈಲ್ ನೆಟ್ವರ್ಕ್. ಆಯ್ಕೆ 4. ಡಿಜಿಟಲ್ ಪಾವತಿ. ಉತ್ತರವನ್ನು ನೋಡೋಣ. ಹೈಸ್ಪೀಡ್ ಇಂಟರ್ನೆಟ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಲ್ಲೇಶಪ್ಪ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಭಗತ್ ಸಿಂಗ್ ಅವರ ಬದುಕು ಸಾಧನೆಯ ಕೃತಿಯನ್ನು ಕೊಟ್ಟಿದ್ದೇನೆ ಮಲ್ಲೇಶಪ್ಪ ಅವರಿಗೆ. ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಇದರ ಉದ್ದ ಹೆಸರು ಇದೆ. ಇದು 2020ರಿಂದ ಆರಂಭವಾಗಿದೆ. ಸುಮಾರು 2 ಲಕ್ಷ ಸಂಪರ್ಕಗಳನ್ನು ಈಗಾಗಲೇ ಕಲ್ಪಿಸಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲಿ ಹೆಚ್ಚಿನ ಸೌಲಭ್ಯಗಳಿಲ್ಲವೋ ಅಂತಹ ಪ್ರದೇಶದಲ್ಲಿ ಈ ವೈಫೈ ಅನುಕೂಲತೆಗಳನ್ನು, ಅದರಲ್ಲೂ ಹೈಸ್ಪೀಡ್ ವೈಫೈ, ಇದನ್ನು
ಮುಖ್ಯವಾಗಿ ವಿದ್ಯಾರ್ಥಿಗಳು ಬಳಸ್ಕೊಳ್ಳಿಕ್ಕೆ ಅವಕಾಶವಾಗ್ತಾ ಇದೆ. ಹಾಗೆಯೇ ದೇಶದ ಮೂಲೆಗಳು ಕೆಲವಿರುತ್ತೆ. ಉದಾಹರಣೆಗೆ ಈಶಾನ್ಯ ಭಾರತಕ್ಕೆ ಹೋಗ್ಬಿಟ್ರೆ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ತುಂಬ ಕಷ್ಟಪಡುವಂತಹ ಸನ್ನಿವೇಶಗಳು ಉಂಟು. ಅಂತಹ ದೂರ ಪ್ರದೇಶಗಳಲ್ಲೂ ಸಹ ಹೈಫೈ ಸಿಗಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕೊಂಡು ಅದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದನ್ನು PM ವಾಣಿ ಅಂತ ಕರೀತಾರೆ. ಮುಂದಿನ ಪುಸ್ತಕ H. ಶ್ರೀಧರ ರಾವ್ ಅವರು ಈಶಾನ್ಯ ರಾಜ್ಯಗಳ ಪ್ರವಾಸವನ್ನು ಮಾಡಿ ಬರೆದಿರುವಂತಹ ಪುಸ್ತಕ 7 ಸಹೋದರಿಯರು 21 ದಿನಗಳು. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ರ್ಜ, ಮುಂ, ರು, ಪೂ, ಮ. ಬಜರ್ ಮೊದಲಿಗೆ ಒತ್ತಿದ್ದಾರೆ ದಯಾನಂದ ಮೂರ್ತಿ. ಭರ್ಜರಿ ಮುಂಗಾರು ಪೂರ್ವ ಮಳೆ. ಭರ್ಜರಿ ಮುಂಗಾರು ಪೂರ್ವ ಮಳೆ ಅಂತ ಹೇಳ್ತಿದ್ದೀರಾ. ಇಂದಿರಾ ಅವರೇ ಸರಿ ಇರಬಹುದಾ? ಇರ್ಬೋದು. ಮಲ್ಲೇಶಪ್ಪ ಇರ್ಬೋದು ಸರ್. ಉತ್ತರವನ್ನ ನೋಡೋಣ. ಭರ್ಜರಿ ಮುಂಗಾರು ಪೂರ್ವ ಮಳೆ ಉತ್ತರ ಸರಿಯಾಗಿದೆ. 7 ಸಹೋದರಿಯರು 21 ದಿನಗಳು ಈ ಒಂದು ಪುಸ್ತಕವನ್ನ ದಯಾನಂದ ಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಪ್ರೇಮಾಯತನ. ಜಬೀವುಲ್ಲಾ M. ಅಸದ್ ಅವರು ಬರೆದಂತಹ ಕವನ ಸಂಕಲನ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. 57 ಕೂಡು 31, 95 ಕಳೆ 49, 12 ಗುಣಿಸು 12, 190 ಭಾಗಿಸು 5. ಮಲ್ಲೇಶಪ್ಪ 315 ಸರ್. 3, 1, 5 ಸರ್. ಸರಿಯಾಗಿದೆಯಾ ಲೆಕ್ಕ? ಸರ್. ಇಂದಿರಾ ಮತ್ತು ದಯಾನಂದ ಮೂರ್ತಿ ಲೆಕ್ಕ ಪೂರ್ಣವಾಗಿದ್ರೆ ಬಜರುತ್ತಿ ಉತ್ತರವನ್ನ ಕೊಡಿ. ಇಲ್ಲಾಂದ್ರೆ ಮಲ್ಲೇಶಪ್ಪ ಕೊಟ್ಟಂತ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 88, 46, 144, 38 ಎಲ್ಲವನ್ನ ಕೂಡಿದ್ರೆ 3, 1, 6. ತಾವು ಹೇಳಿದ್ದು 3, 1, 5. ಒಂದು ಅಂಕೆ ಕಡಿಮೆಯಾಗಿದೆ. ಪ್ರೇಮಾಯತನದ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ. ಡಾಕ್ಟರ್ G. ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಹೂವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬಾವಲಿ ಹೂವು, ಬಂಡು ಹೂವು, ಮಾರ್ನಿಂಗ್ ರೋಸ್. ಮೊದಲಿಗೆ ಮಲ್ಲೇಶಪ್ಪ, ಅನಂತರ ದಯಾನಂದ ಮೂರ್ತಿ. ಬಂಡು ಹೂವು ಸರ್. ಬಂಡು ಹೂವು ಆಯ್ಕೆ 2. ದಯಾನಂದ ಮೂರ್ತಿ ಮಾರ್ನಿಂಗ್ ರೋಸ್. ಮಾರ್ನಿಂಗ್ ರೋಸ್ ಆಯ್ಕೆ 4. ಇಬ್ಬನಿ ಹೂವು. ಉತ್ತರವನ್ನ ನೋಡೋಣ. ಇಬ್ಬನಿ ಹೂವು ಸರಿಯಾದ ಉತ್ತರ ಆಗಿತ್ತು. ಸ್ವಲ್ಪ ಬೇಗ ಬಜರುತ್ತಿದ್ದರೆ 4 ಆಯ್ಕೆಗಳು ಬರೋವರೆಗೂ ಕಾದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಈ ಇಬ್ಬನಿ ಹೂವು ನಮ್ಮ ಕರ್ನಾಟಕದ ಹೊಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಬೆಳಗಿನ ಹೊತ್ತಂತೂ ಆ ಎಳೆ ಬಿಸಿಲು ಬೀಳುವಾಗ ಹೊಳಿತಾ ಇರುತ್ತೆ. ಇದನ್ನು ಇಂಗ್ಲಿಷಲ್ಲಿ ಡ್ರಾಸೆರಾ ಅಂತ ಕರೀತೇವೆ. ಇದು ವಾಸ್ತವದಲ್ಲಿ ಒಂದು ಕೀಟಾಹಾರಿ ಸಸ್ಯ. ಇದು ಅಲ್ಲಿ ಮೇಲ್ಗಡೆ ಇಬ್ಬನಿ ಹಾಗೆ ಕಾಣ್ತಾ ಇದೆಯಲ್ಲ, ನೀರ ಹನಿ ಇದ್ದ ಹಾಗೆ ಅಥವಾ ಮಕರಂದದ ಹಾಗೆ ಏನು ಕಾಣ್ತಾ ಇದೆ, ಅದು ಮಕರಂದ ಖಂಡಿತ ಅಲ್ಲ.
ಅದು ಆಮ್ಲಗಳನ್ನು ಒಳಗೊಂಡಂಥ ಒಂದು ವಿಶೇಷವಾದ ರಸ. ಇದು ಮಕರಂದ ಅಂತ ಭಾವಿಸಿ ಕೀಟಗಳ ಏನಾದರೂ ಅಲ್ಲಿ ಬಂದು ಕೂತ್ಕೊಳ್ತು ಅಂದರೆ ಇದು ಮುಚ್ಚಿಕೊಂಡು ಅಲ್ಲಿರ್ತಕ್ಕಂಥ ಆ ದ್ರವರೂಪದ ವಸ್ತು ಏನಿದೆ ಅದು ಕೀಟದ ಮೈಯನ್ನು ಕರಗಿಸೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಈ ಗಿಡಗಳಿಗೆ ಪ್ರೋಟೀನ್ ಕೊರತೆ ಇರುತ್ತಂತೆ. ಆ ಪ್ರೋಟೀನನ್ನು ಈ ಕೀಟಗಳನ್ನು ಭಕ್ಷ್ಯ ಮಾಡೋದರ ಮೂಲಕ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪೂಜಾ ಜಿ.ಕೆ. ಐತಾಳ್ ಅವರು ಬರೆದಂಥ ಕನ್ನಡ ಕಾದಂಬರಿ ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಬೆ ಕ ಯ ಶುಂ ದ ಲ ಠಿ ಶಾ. ಆಗಲೇ ಬಜರುತ್ತಿದ್ದಾರೆ ದಯಾನಂದ ಮೂರ್ತಿ. ಬೆಲ್ಲದ ಶುಂಠಿ ಕಷಾಯ. ಬೆಲ್ಲದ ಶುಂಠಿ ಕಷಾಯ. ಇಂದಿರಾ ಅವರೇ ಕರೆಕ್ಟ್ ಸರ್. ಮಲೇಶಪ್ಪ ಉತ್ತರವನ್ನ ನೋಡೋಣ. ಶುಂಠಿ ಬೆಲ್ಲದ ಕಷಾಯ, ಬೆಲ್ಲದ ಶುಂಠಿ ಕಷಾಯ ಏನು ದೊಡ್ಡ ತಪ್ಪಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸಿ ಕೂಜಾ ಈ ಒಂದು ಕಾದಂಬರಿ ಪುಸ್ತಕವನ್ನು ದಯಾನಂದ ಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸಮಯಕ್ಕೆ ಅಧಿಪತಿ ಯಮ, ವಾಂತಿ ಭೇದಿಯ ಕಾಯಿಲೆ, ಸುವಾಸನಾ ಸಸ್ಯ. ಹೇಳಿ ಒಂದು ಉತ್ತರ. ಕಾಲ ನೇಮ. ಕಾಲ ನೇಮ ನಿಯಮ ಅಂತಲ್ಲ, ಕಾಲ ನಿಯಮ. 3 ಶಬ್ದ ಸಿಕ್ತಾ? ಸಿಕ್ಕಿಲ್ಲ. ಅಲ್ಲೇ ಆದದ್ದು ತೊಂದರೆ. ಇಂದಿರಾ ಮತ್ತು ಮಲ್ಲೇಶಪ್ಪ ದಯಾನಂದ ಮೂರ್ತಿ ಕೊಟ್ಟಂತ ಉತ್ತರವನ್ನ ಸ್ವಲ್ಪ ಪರಿಷ್ಕರಿಸಿ ತಾವು ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಕಾಲ ನಿಯಮ ಅಂತ ಹೇಳಿದ್ದಾರೆ. ಸಮಯಕ್ಕೆ ಅಧಿಪತಿ ಆತ ಯಮ. ಕಾಲಾವಕಾಶ. ಬಜರ್ ಒತ್ತಿದೆ, ಉತ್ತರ ಕೊಡಬೇಡಿ. ಹೇಳಿ. ಕಾಲಾವಕಾಶ. ಕಾಲಾವಕಾಶ. ದಯಾನಂದ ಮೂರ್ತಿ ಅಧಿಪತಿ ಏನ್ ಮಾಡೋದು? ಅದು ಮಿದುಳಲ್ಲಿ ಒಂದು ಉತ್ತರ ಬಂದ್ಬಿಡ್ತು ಅಂದ್ರೆ ಅದು ಬದಲಾವಣೆ ಆಗೋದು ಬಹಳ ಕಷ್ಟ. ಇದು ಗಂಡಸರ ಮಿದುಳಿನ ಒಂದು ದೌರ್ಬಲ್ಯ. ಒಂದು ಉತ್ತರ ಕಾಲಪುರುಷ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಮಲ್ಲೇಶಪ್ಪ, ಆನಂತರ ದಯಾನಂದ ಮೂರ್ತಿ. ಕಾಲರ. ದಯಾನಂದ ಮೂರ್ತಿ ಕಾಲರ. ಉತ್ತರವನ್ನ ನೋಡೋಣ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನ ಕೊಡಿ. ಸುವಾಸನಾ ಸಸ್ಯ. ಮಧ್ಯದ ಅಕ್ಷರ ರು. ನಮ್ಮ ಬಾಲ್ಯದಲ್ಲಿ ರಥಗಳು ಬಂದಾಗ ಬಾಳೆಹಣ್ಣಿಗೆ ದವನವನ್ನು ಚುಚ್ಚಿ ಆ ಕಲಶಕ್ಕೆ ಹೊಡಿತಾ ಇದ್ವಿ. ಈಗಲೂ ಗ್ರಾಮಾಂತರ ಪ್ರದೇಶಗಳಲ್ಲಿದೆ. ಆದರೆ ದವನದ ಜೊತೆಯಲ್ಲೇ ಇನ್ನೂ ಒಂದು ಸುವಾಸನಾ ಸಸ್ಯವನ್ನು ಬಳಸೋದುಂಟು. ಬಾಳೆಹಣ್ಣಿಗೆ ಚುಚ್ಚಿ ರಥದ ಶಿಖರಕ್ಕೆ ಕಲಶಕ್ಕೆ ಹೊಡೆಯುವ ಒಂದು ಆಟ. ಉತ್ತರವನ್ನ ನೋಡೋಣ. ಮರುಗ ಅಂತ ಹೇಳ್ತೇವೆ ಅದನ್ನ. ಕಾಲರ. ಈ ಉತ್ತರವನ್ನ ಕೊಟ್ಟಿದ್ದಾರೆ ಮಲ್ಲೇಶಪ್ಪ ಅವರು. ಅವರಿಗೆ ನಕ್ಷತ್ರ ಕುಸುಮಗಳು ಎನ್ನುವ ಒಂದು ಪುಸ್ತಕವನ್ನ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬಂದಿದೆ ದಯಾನಂದ ಮೂರ್ತಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮನಸ್ಸು ಹಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಸುಖ ದುಃಖಗಳಲ್ಲಿ ಪಳಗು, ಮನಸ್ಸಿಗೆ ತುಂಬಾ ಬೇಸರವಾಗು. ಸುಖ ದುಃಖಗಳಲ್ಲಿ ಪಳಗು. ಮುಂದಿನ ಪ್ರಶ್ನೆ. ಪೀಠ ಸಿಂಹಾಸನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ದುಗೆ, ಗದ್ದಿಗೆ. ಗದ್ದುಗೆ. ಕುಂತಿಯ ಮರಣವು ಹೇಗಾಯಿತು? ದಾವಾಗ್ನಿ, ಪ್ರವಾಹ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎದೆಗಾರ ಗುಣಗಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಅಯ್ಯೋ ಭಾವ, ಮೈಯೆಲ್ಲ ಬೂದಿ, ಕೈಯಾಗ ಚಕ್ರ, ತಲಿ ಮ್ಯಾಗ ಶಿಖರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮನಸ್ಸು ಹಣ್ಣಾಗು, ಸುಖ ದುಃಖಗಳಲ್ಲಿ ಪಳಗು, ಸರಿಯಾಗಿದೆ. 2 ಉತ್ತರ ಪೀಠ ಸಿಂಹಾಸನ ಗದ್ದಿಗೆ ಆಗಿತ್ತು. ಗದ್ದುಗೆ ಅಂದರೆ ವೀರಶೈವ ಸನ್ಯಾಸಿಗಳು, ಸ್ವಾಮಿಗಳು ಇರ್ತಾರಲ್ಲ, ಅವರ ಒಂದು ಸಮಾಧಿ ಇರುತ್ತಲ್ಲ, ಅದನ್ನು ಗದ್ದುಗೆ ಅಂತಾರೆ. ಗದ್ದಿಗೆ ಅಂದರೆ ಸಿಂಹಾಸನ. 3ನೇ
ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದಾವಾಗ್ನಿಯಲ್ಲಿ ಸಾಯ್ತಾಳೆ ಆಕೆ. 4ನೇ ಪ್ರಶ್ನೆಗೆ ಉತ್ತರ ಎದೆಗಾರ ಗುಣಗಲ್ಲ, ಆಯಗಾರ ಮುಳುಗಲ್ಲ. 5ನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಹರಳು ಗಿಡ, ಕ್ಯಾಸ್ಟರ್ ಪ್ಲಾಂಟ್, ಹರಳೆಣ್ಣೆ ಮಾಡ್ತಾರಲ್ಲ, ಆ ಗಿಡದ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಭಾವೋದ್ವೇಗದ ಭೋರ್ಗರೆತ ಎನ್ನುವ ಕವನ ಸಂಕಲನ ತಮಗೆ ಕೊಟ್ಟಿದ್ದೇನೆ. ಇಂದಿರಾ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಮನಸ್ಸು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಆಸಕ್ತಿಯನ್ನು ತೋರು, ಅನಾಸಕ್ತಿಯನ್ನು ತೋರು. ಆಸಕ್ತಿಯನ್ನು ತೋರು. ಮುಂದಿನ ಪ್ರಶ್ನೆ. ಒಂದು ಚಿನ್ನದ ನಾಣ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ಯಾಣ, ಗೀರ್ವಾಣ. ಗದ್ಯಾಣ. ಮುಂದಿನ ಪ್ರಶ್ನೆ. ಕುಬೇರನ ಮತ್ತೊಂದು ಹೆಸರೇನು? ವೈಶ್ರವಣ, ವಿಶ್ರಾವಸು. ವಿಶ್ರಾವಸು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಎಮ್ಮೆಗೆ 2 ಕೋಡು. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಕಚ್ಚಿದ್ರೆ ಕಚ್ಚುತ್ತೆ, ಕಿಚ್ಚಲ್ಲ, ಚೇಳಲ್ಲ, ಹಾವಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಮನಸ್ಸು ಹಾಕು, ಆಸಕ್ತಿಯನ್ನು ತೋರು, ಸರಿಯಾಗಿದೆ. 2 ಉತ್ತರ ಒಂದು ಚಿನ್ನದ ನಾಣ್ಯ, ಗದ್ಯಾಣ, ಸರಿಯಾಗಿದೆ. 3 ಉತ್ತರ ಕುಬೇರನ ಮಗ ವೈಶ್ರವಣ ಆಗಿತ್ತು, ವಿಶ್ರಾವಸು ಅಂತ ತಾವು ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಎಮ್ಮೆಗೆ 2 ಕೋಡು, ಹೆಮ್ಮೆಗೆ 8 ಕೋಡು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮೆಣಸಿನಕಾಯಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮಲ್ಲೇಶಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ರೆ ಮೊದಲ ಪ್ರಶ್ನೆಯನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮನೆ ಕುರುಕ್ಷೇತ್ರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಮನೆಯಲ್ಲಿ ಜಗಳವಾಗು, ಮನೆಯಲ್ಲಿ ಮನಸ್ತಾಪವಾಗು. ಮನೆಯಲ್ಲಿ ಜಗಳವಾಗು. ಮುಂದಿನ ಪ್ರಶ್ನೆ. ಕಪಟ, ಮೋಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗನ, ಗನ್ನ. ಗನ್ನರ್. ಮೊದಲನೇದ, ಎರಡನೇದ? ಎರಡನೇದು ಸರ್. ಎರಡನೇ. 3ನೇ ಪ್ರಶ್ನೆ. ಕುಬೇರನ ತಂದೆ ವಿಶ್ರಾವಸು, ತಾಯಿ ಇಲೆಬಿಲೆ ಭದ್ರೆ. ಭದ್ರೆ ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಗೋರ್ಕಲ್ಲ ಮೇಲೆ ನೀರು ಹೊಯ್ದಂತೆ. ನೀರು ಹೊಯ್ದಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಬಿರಿ ಬಿರಿ ಬಂದ, ಬಿರುಗಲ್ಲ ಒಗದ, ವಾಟಿ ಸುಲ್ದ, ಬಾಟಿ ತಿಂದ. ಬಾಳೆಹಣ್ಣು ಸರ್. ಬಾಳೆಹಣ್ಣು. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಮನೆ ಕುರುಕ್ಷೇತ್ರವಾಗು, ಮನೆಯಲ್ಲಿ ಜಗಳವಾಗು, ಸರಿಯಾಗಿದೆ. 2 ಉತ್ತರ ಇದು ಗನ್ನ. ಮುಂದಿನ ಪ್ರಶ್ನೆ. ಇಲೆಬಿಲೆ ಆಗಿತ್ತು, ಭದ್ರೆ ಅಂತ ಹೇಳಿದ್ರೆ. 4ನೇ ಪ್ರಶ್ನೆಗೆ ಉತ್ತರ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೇನೆ ಬರಬೇಕು, ನೀರು ಸುರಿದಂತೆ ಆಗಲ್ಲ. ಯಾಕಂದ್ರೆ ಇದು ಸರ್ವಜ್ಞನ ಮಾತು, ತಾವು ಬದಲಾಯಿಸೋ ಹಾಗಿಲ್ಲ. ಆ ರೂಪವೇ ಮಳೆ ಅನ್ನೋದೇ ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಉತ್ತರ ಇದು ಹುಣಸೆ ಹಣ್ಣು. ಹುಣಸೆ ಹಣ್ಣಿನ ವರ್ಣನೆ ಆಗಿತ್ತು. ಬಿರಿ ಬಿರಿ ಬಂದ, ಯಾರು ಬಂದದ್ದು? ಹುಡುಗ. ಬಿರುಗಲ್ಲು ಒಗದ, ಅಲ್ಲಿ ಹಣ್ಣಿತ್ತು, ಮರದಲ್ಲಿ ಕಲ್ಲು ಒಗದ, ಕೆಳಗೆ ಬಿತ್ತು, ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಗಟ್ಟಿಯಾಗಿರೋದು, ಅದನ್ನೆಲ್ಲ ತೆಗೆದ, ಒಳಗಿರೋದನ್ನ ಬಾಟಿನ ತಿಂದ ಅಂತ ವರ್ಣನೆ. ಎಷ್ಟು ಸರಿಯಾಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ದಯಾನಂದ ಮೂರ್ತಿ ಅವರಿಗೆ 3 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಇಂದಿರಾ ಅವರಿಗೆ 3 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮಲ್ಲೇಶಪ್ಪ ಅವರಿಗೆ 3-2 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಬೆಂಗಳೂರನ್ನ ಬಿಟ್ಟು ಎಲ್ಲಾದರೂ ಕಾಡು ಪ್ರದೇಶಕ್ಕೋ ಹಳ್ಳಿ ಪ್ರದೇಶಕ್ಕೋ ಹೋಯಿತು ಅಂದರೆ ರಾತ್ರಿಯ ಹೊತ್ತಿನ ಆಕಾಶ ಜಗಮಗ ನಕ್ಷತ್ರಗಳಿಂದ ತುಂಬಿರುತ್ತೆ. ನಕ್ಷತ್ರಗಳನ್ನು ನೋಡೋದಕ್ಕೆ ಒಂದು ವಿಧಾನ ಇದೆ. ನೇರವಾಗಿ ಯಾವತ್ತೂ ನಕ್ಷತ್ರ ನೋಡಬಾರ್ದು.
ಕಣ್ಣಂಚಿಂದ ನೋಡಬೇಕು, ಆಗ ನಕ್ಷತ್ರಗಳು ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಕಪ್ಪು ಬಿಳುಪು ಈ ಬಣ್ಣವನ್ನು ತಿಳಿಸುವ ಜೀವಕೋಶಗಳು ಅಂಚಲ್ಲಿರುತ್ತೆ, ಬಣ್ಣವನ್ನು ತಿಳಿಸುವಂಥ ಜೀವಕೋಶಗಳು ಮಧ್ಯಭಾಗದಲ್ಲಿ ಇರುತ್ತೆ. ರಾತ್ರಿಯ ಹೊತ್ತು ಕನಿಷ್ಠ ಬೆಳಕು ಇರೋ ಕಾರಣ ಕಣ್ಣಂಚಿನಿಂದ ನಕ್ಷತ್ರಗಳನ್ನು ಯಾವತ್ತೂ ನೋಡಿದ್ರೆ ಅವು ಚೆನ್ನಾಗಿ ಕಾಣುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನೀವಿದ್ದೀರಪ್ಪ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಈಗ 3 ಸುಲಭ ಹಂತಗಳಲ್ಲಿ ಬೆಳೆ ವಿಮೆಯನ್ನ ಪಡೆಯಿರಿ. ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಗಾನಗರಡಿ ಇದು ಜನಪದರ ಚಾವಡಿ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಮತ್ತಷ್ಟು ಜನಪದ ಗೀತೆಗಳನ್ನು ಕೇಳೋಣಂತೆ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನೋ, ಕೊಲನ ಕೋಲೆ ಕೆರೆಯೊಂದ ಕಟ್ಟಿಸ್ಯಾನೋ, ಸೆರೆ ಮುಕ್ಕ ನೀರಿಲ್ಲ, ಕೊಲನ ಕೋಲೆ ಸೆರೆ ಮುಕ್ಕ ನೀರಿಲ್ಲ, ಹೊತ್ತಿಗೆ ತೆಗಿಸ್ಯಾರೋ, ಹೊತ್ತಿಗೆಯ ತೆಗಿಸ್ಯಾರೋ, ಚೋಯಿಸರ ಕೇಳ್ಯಾರೋ, ಕೊಲನ ಕೋಲೆ ಕೊಲನ ಕೋಲೆ. ಆಗ ಒತ್ತಿಗೆ ತೆಗಿಸಿ ಜೋಯಿಸ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಏನ್ ಹೇಳ್ತಾರಪ್ಪ? ದೇವ್ರಲ್ಲ ದಿಂಡ್ರಲ್ಲ, ದೆವ್ವಲ್ಲ ಭೂತ ಅಲ್ಲ, ದೇವ್ರಲ್ಲ ದಿಂಡ್ರಲ್ಲ, ದೆವ್ವಲ್ಲ ಭೂತ ಅಲ್ಲ, ಇರಿಸೊಸಿ ಮಲ್ಲವನ ಹಾರವ ಕೊಡಬೇಕು. ಹಿರಿಸೊಸಿನ ಕೊಟ್ಟಾರ ಹಿರಿತನಕ ಯಾರಿಲ್ಲ, ಕಡಿಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಕಡಿಸೊಸಿ ಭಾಗೀರಥಿನ ಹಾರವ ಕೊಡಬೇಕು. ಹಾರವ ಕೊಡ್ಬೇಕಂತ ಮಾತಾತು ಮನಿಯಾಗ, ಹಾರ ಕೊಡ್ಬೇಕಂತ ಮಾತಾತು ಮನಿಯಾಗ. ಸಸಿ ಭಾಗೀರಥಿ ತವರ ಮನೆಗೆ ಹೊಂಟಾಳು, ಸಸಿ ಭಾಗೀರಥಿ ತವರ ಮನೆಗೆ ಹೊಂಟಾಳು. ಅತ್ತೆವ್ವ ನಮ್ಮ ತವರ ಮನೆಗೆ ಹೋಗ್ತೀನು, ಅತ್ತೆವ್ವ ನಮ್ಮ ತವರ ಮನೆಗೆ ಹೋಗ್ತೇನು. ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ, ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ, ಕೊಲನ ಕೋಲೆ ಕೊಲನ ಕೋಲೆ. ಸೊಸಿ ಭಾಗೀರಥಿ ತವರ ಮನೆಗೆ ಹೋದಾಳು, ಸಸಿ ಭಾಗೀರಥಿ ತವರ ಮನೆಗೆ ಹೋಗಾಳು. ಮನೆ ಮುಂದ ಹೋಗುದಕ ಅವರಪ್ಪ ಬಂದಾನು, ಅವರಪ್ಪ ಬಂದಾನು, ಭಾಗೀರಥಿಯ ಕೇಳ್ಯಾನು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದ್ಯವ್ವ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದ್ಯವ್ವ. ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ,
ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ಕೋಲು ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲೆ ನಮ್ಮವ್ವ ನಮ್ಮತ್ತೆ ಬ್ಯಾರೆ ಇಡ್ತಾರಂತೆ ನಮ್ಮವ್ವ ನಮ್ಮತ್ತೆ ಬ್ಯಾರೆ ಇಡ್ತಾರಂತೆ ಇಟ್ಟಾರೆ ಇಡಲೇಳು ಹೊಲ ಮನೆ ಕೊಡುತ್ತೇನು ಇಟ್ಟಾರೆ ಇಡಲೇಳು ಹೊಲ ಮನೆ ಕೊಡುತ್ತೇನು ಒಲೆಯ ಮನೆಯ ಒಯ್ದು ಒಳದಂಡೆಗಾಕಪ್ಪ ಒಲೆಯ ಮನೆಯ ಒಯ್ದು ಒಳದಂಡೆಗಾಕಪ್ಪ ಕೋಲು ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲೆ ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಾಳು ಅವರವ್ವ ಬಂದಾಳು ಭಾಗೀರಥಿನ ಕೇಳ್ಯಾಳು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಅಳುತ್ತಾ ಬಂದೆ ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಅಳುತ್ತಾ ಬಂದೆ ನಮ್ಮತ್ತೆ ನಮ್ಮವ ಬ್ಯಾರೆ ಇಡ್ತಾರಂತೆ ನಮ್ಮತ್ತೆ ನಮ್ಮವ ಬ್ಯಾರೆ ಇಡ್ತಾರಂತೆ ಇಟ್ಟಾರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನು ಇಟ್ಟಾರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನು ವಾಲಿಯ ಜೋಡೊಯ್ದು ಒಲಿಯಾಗ ಹಾಕವ್ವ ವಾಲಿಯ ಜೋಡೊಯ್ದು ನೀ ಒಲಿಯಾಗ ಹಾಕವ್ವ ಕೋಲು ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲೆ ಸೊಸಿ ಭಾಗೀರಥಿ ತವರ ಮನೆಯ ಬಿಟ್ಟು ತವರು ಮನೆಯ ಬಿಟ್ಟು ಗೆನತಿ ಮನೆಗೆ ನಡೆದಾಳು ತಲೆ ಬಾಗಿಲದಾಗ ಗೆಳತೀನ ಕಂಡಾಳು ತಲೆ ಬಾಗಿಲದಾಗ ಗೆಳತೀನ ಕಂಡಾಳು ಎಂದಿಲ್ಲದ ಭಾಗೀರಥಿ ಇದ್ಯಾಕ ಈ ಅಳುವು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ಅಳುವು ಅಂಜಿ ಹೇಳಲ ಗೆಳತಿ ನಾ ಅಳುಕಿ ಹೇಳಲ ಗೆಳತಿ ಅಂಜ ಬ್ಯಾಡ ಗೆಳತಿ ನೀ ಅಳುಕ ಬ್ಯಾಡ ಗೆಳತಿ ನಮ್ಮತ್ತೆ ನಮ್ಮವ ನನ್ನ ಕೆರೆಗಾರ ಕೊಡುತ್ತಾರಂತೆ ನಮ್ಮತ್ತೆ ನಮ್ಮವ ನನ್ನ ಕೆರೆಗಾರ ಕೊಡುತ್ತಾರಂತೆ ಕೊಟ್ಟಾರೆ ಕೊಡಲೇಳು ಇದ್ದಂಗ ಇರಬೇಕಾ ಕೊಟ್ಟಾರ ಕೊಡಲೇಳು ಇದ್ದಂಗ ಇರಬೇಕಾ ಸರ್ರನೆ ಹೋದಾಳು ಬರ್ರನೆ ಬಂದಾಳು ಸರ್ರನೆ ಹೋದಾಳು ಬರ್ರನೆ ಬಂದಾಳು ಕೋಲು ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲೆ ಅಕ್ಕಿಯ ಅಸಮಾಟ ಉಕ್ಯಾವು ಕಣ್ಣೀರು ಅಕ್ಕಿಯ ಅಸಮಾಟ ಉಕ್ಯಾವು ಕಣ್ಣೀರು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಅಕ್ಯಾಗಿನ ಅಲ್ಲೊಂದು ಬಂದು ಕಣ್ಣಾಗ ಬಿತ್ತತ್ತೆ ಅಕ್ಯಾಗಿನ ಅಲ್ಲೊಂದು ಬಂದು ಕಣ್ಣಾಗ ಬಿತ್ತತ್ತೆ ಉಕ್ಕುವ ನೀರಾಗ ಅಕ್ಕಿಯ ಸುರಿವ್ಯಾರ 10 ಕೊಪ್ಪರಿಗೆ ನೀರು ಉಕ್ಕಿ ಮಳ್ಳುತ್ತಿತ್ತು ಕೋಲು ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲೆ ನೀರವ್ವ ಜಳಕ ಮಾಡ ನೀರವ್ವ ಜಳಕ ಮಾಡ ನಾವೊಲ್ಲೆ ನಾವೊಲ್ಲೆ ನೀರವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ ನಾವೊಲ್ಲೆ ನಾವೊಲ್ಲೆ ಸಣ್ಣ ಸಸಿ ಭಾಗೀರಥಿ ನೀನಾರ ಜಳಕ ಮಾಡು ಸಣ್ಣ ಸಸಿ ಭಾಗೀರಥಿ ನೀನಾರ ಜಳಕ ಮಾಡು ಸಸಿ ಭಾಗೀರಥಿ ಜಳಕನ ಮಾಡ್ಯಾಳು ಬಂಗಾರ ಕೊಟ್ಟಿ ತುಂಬ್ಯಾಳು